ಕನ್ನಡ ಭಕ್ತಿ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಾರ್ಚ್ ತಿಂಗಳಿನಲ್ಲಿ ತುಲಾರಾಶಿಯವರ ಪಾಲಿಗೆ ಕೇವಲ ಇದು ತಿಂಗಳಲ್ಲ, ಬದಲಿಗೆ ದೊಡ್ಡ ಬದಲಾವಣೆಗಳ ಮುನ್ನುಡಿ ಅಂತಲೇ ಹೇಳ್ಬೋದು. ಇನ್ನು ಗ್ರಹಗತಿಗಳ ಆಟ ಶುರುವಾಗಿದೆ. ಈ ತಿಂಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತಾ ಅಥವಾ ಸವಾಲುಗಳು ಇನ್ನು ಎದುರಾಗತ್ತಾ? ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸೋ ಚಂದ್ರಗ್ರಹಣದ ಪ್ರಭಾವ ನಿಮ್ಮ ರಾಶಿ ಮೇಲೆ ಹೇಗಿರುತ್ತೆ ಎಂಬ ಮಹತ್ವದ ಮಾಹಿತಿಯನ್ನು ತಪ್ಪದೆ ತಿಳ್ಕೊಬೇಕು ಅಂದರೆ ನೀವು ಅಲ್ಲಿವರೆಗೆ ನಮ್ಮ ಜೊತೆಗಿರಿ. ಮಾರ್ಚ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ 2 ಮುಖ್ಯವಾದ ಗ್ರಹಗಳ ಪ್ರಭಾವ ಹೆಚ್ಚಾಗಲಿದೆ. ಹಾಗಾದರೆ ಆ 2 ಗ್ರಹಗಳಾದರೂ ಯಾವುದು, ಅದರ ಪ್ರಭಾವ ಹೇಗಿರುತ್ತೆ ಅನ್ನೋದರ ಬಗ್ಗೆ ನಾವು ಈಗ ತಿಳಿಯೋಣ ಬನ್ನಿ. ಶನಿಯು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದು ನಿಮಗೆ ಶತ್ರುಗಳ ಮೇಲೆ ವಿಜಯ ಸಾಧಿಸಲು ಮತ್ತು ಸಾಲದ ಬಾಧೆಯಿಂದ ಮುಕ್ತಿ ಪಡೆಯಲು ಶಕ್ತಿಯನ್ನು ನೀಡುತ್ತೆ. ಇನ್ನು ಕೆಲಸದ ಒತ್ತಡ ಹೆಚ್ಚಾಗಿದ್ರೂ ಅದನ್ನು ನಿಭಾಯಿಸೋ ಧೈರ್ಯ ನಿಮ್ಮದಾಗಿರುತ್ತೆ. ಇನ್ನು ಗುರುವು 9ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಭಾಗ್ಯೋದಯವಾಗಲಿದೆ. ದೂರದ ಪ್ರಯಾಣ, ಹಿರಿಯರ ಮಾರ್ಗದರ್ಶನ ಮತ್ತು ದೇವರ ಅನುಗ್ರಹ ಈ ತಿಂಗಳು ನಿಮಗೆ ಶ್ರೀರಕ್ಷೆಯಾಗಲಿದೆ. ಮಾರ್ಚ್ ತಿಂಗಳಿನಲ್ಲಿ ತುಲಾರಾಶಿಯ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ತುಂಬ ಸಕಾರಾತ್ಮಕವಾಗಿರುತ್ತೆ. ಇನ್ನು ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಹ ಸಿಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕೊಂಡು ಬರಬಹುದು. ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳಿ. ಸಹೋದ್ಯೋಗಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ತಾಳ್ಮೆಯೇ ನಿಮಗೆ ಗೆಲುವನ್ನು ತಂದುಕೊಡುತ್ತೆ. ಇನ್ನು ಈ ತಿಂಗಳು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಹೊಸ ಹೂಡಿಕೆ ಮಾಡಲು ಇದು ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು. ಇನ್ನು ನೀವು ಯಾರಿಗಾದ್ರೂ ಹಳೆ ಅಮೌಂಟ್ ಏನಾದ್ರು ಕೊಟ್ಟಿದ್ರೆ ಹಳೆ ಬಾಕಿ ಹಣ ಕೂಡ ವಾಪಸ್ ಬರ್ಬೋದು. ಆದರೆ ಯಾವುದೇ ದೊಡ್ಡ ಒಪ್ಪಂದ ಮಾಡಬೇಕಾದ್ರೆ ನೀವು ಸರಿಯಾಗಿ ಆಲೋಚಿಸಿ ಹೆಜ್ಜೆ ಇಡಿ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ರೈತ ಬಾಂಧವರಿಗೆ ಈ ತಿಂಗಳು ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಬೆಳೆಗಳಿಗೆ ಉತ್ತಮ ಬೆಲೆ ಸಿಗೋ ಸಾಧ್ಯತೆ ಕೂಡ ಇದೆ. ತೋಟಗಾರಿಕೆ ಅಥವಾ ಹೊಸ ರೀತಿಯ ಕೃಷಿ ಪದ್ಧತಿ ಅಳವಡಿಸಲು ಇದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ನೀರಿನ ಸೌಕರ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸೋದು ತುಂಬಾ ಉತ್ತಮ ಆಗುತ್ತೆ. ಇನ್ನು ತುಲಾರಾಶಿಯವರಿಗೆ ಆರೋಗ್ಯ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಈ ತಿಂಗಳು ತುಂಬಾ ಸಾಧಾರಣವಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ನಿದ್ದೆ ಸಮಸ್ಯೆ ಕಾಡ್ಬೋದು. ಸರಿಯಾದ ಸಮಯಕ್ಕೆ ಆಹಾರವನ್ನು ತಿನ್ನಿ. ಹಾಗೆಯೇ ಯೋಗ ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಕೌಟುಂಬಿಕ ವಿಚಾರ ತುಲಾರಾಶಿಯವರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಯಾಗಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋ ಸೂಚನೆ ಸಹ ಗೋಚರ ಆಗ್ತಾ ಇದೆ. ಮಕ್ಕಳ ಶಿಕ್ಷಣದ ಬಗ್ಗೆ ಇದ್ದ ಆತಂಕ ಸಹ ದೂರ ಆಗಲಿದೆ. ಆದರೂ ಮಾತಿನ ಮೇಲೆ ನಿಮಗೆ ತುಂಬಾ ನಿಗಾ ಇರಲಿ. ಅನಾಗತ್ಯವಾದಗಳನ್ನ ತಪ್ಪಿಸಿ. ತುಲಾರಾಶಿಯವರು ಶೀಘ್ರ ಪರಿಹಾರಕ್ಕೆ ಮಾಡಿಕೊಳ್ಳಬೇಕಾದ ಸರಳ ಪರಿಹಾರಗಳ ಬಗ್ಗೆ ನಾವು ತಿಳ್ಕೊಂಬರೋಣ ಬನ್ನಿ. ನೀವು ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ. ಹಾಗೆಯೇ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇನ್ನು ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ನಿಮ್ಮ ಕೈಲಾದಷ್ಟು ನೀವು ದಾನ ಮಾಡಿ. ಕುಲದೇವತೆಯ ಆರಾಧನೆಯನ್ನು ಯಾವತ್ತೂ ಮರಿಬೇಡಿ. ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಬಂದು 6. ಅದೃಷ್ಟ ದಿನ ಶುಕ್ರವಾರ. ಅದೃಷ್ಟದ ಬಣ್ಣ ಬಿಳಿ ಅಥವಾ ತಿಳಿ ನೀಲಿ. ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸಲಿರೋ ವರ್ಷದ ಮೊದಲ ಪೂರ್ಣ ಚಂದ್ರಗ್ರಹಣ ತುಲಾರಾಶಿಯವರ ಮೇಲೆ ಮಿಶ್ರ ಪ್ರಭಾವ ಬೀರಲಿದೆ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ತುಂಬ ಹುಷಾರಾಗಿರಬೇಕು. ಇನ್ನು ಹೂಡಿಕೆ ಮಾಡಬೇಕಾದ್ರೆ ನೀವು ಆತರ ಪಡಕ್ಕೆ ಹೋಗಬೇಡಿ. ಮಾನಸಿಕವಾಗಿ ಸ್ವಲ್ಪ ಅಶಾಂತಿ ಎದುರಾಗ್ಬೋದು. ಆದ್ದರಿಂದ ಗ್ರಹಣ ಸಮಯದಲ್ಲಿ ನೀವು ದೇವರ ನಾಮಸ್ಮರಣೆ ಮಾಡೋದು ನಿಮಗೆ ಶಾಂತಿಯನ್ನು ನೀಡುತ್ತೆ. ಹಾಗೆಯೇ ಗರ್ಭಿಣಿಯರು ಮತ್ತು ವೃದ್ಧರು ಗ್ರಹಣದ ನಿಯಮಗಳನ್ನ ಪಾಲಿಸೋದು ತುಂಬಾ ಸೂಕ್ತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ತಿಂಗಳ ಭವಿಷ್ಯವನ್ನು ತಿಳಿದುಕೊಳ್ಳಲು ನೀವು ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.